ವೆಲ್ಕಮ್ ಬ್ಯಾಕ್ ಎವ್ರಿವನ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಗಿಫ್ಟ್ಸ್ ರಿಸೀವ್ಡ್. ನಾವೀಗ ಯೂನಿಟ್ 3 ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ಕಲಿತಾ ಇದ್ದೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದರೆ ಏನು ಅಂತ ವಿಡಿಯೋ 1ಅಲ್ಲಿ, ಕ್ಯಾಶುವಲ್ ಇನ್ಕಮ್ ಅಂದರೆ ಏನು, ಏನೇನು ಕ್ಯಾಶುವಲ್ ಇನ್ಕಮಲ್ಲಿ ಬರುತ್ತೆ, 30% ಟ್ಯಾಕ್ಸ್ ಅದಕ್ಕೆ ಅದನ್ನು ವಿಡಿಯೋ 2ನಲ್ಲಿ ಕಲ್ತಿದ್ದೀವಿ. ಈಗ ವಿಡಿಯೋ 3ನಲ್ಲಿ ಗಿಫ್ಟ್ಸ್ ಬಗ್ಗೆ ಕಲಿಯೋಣ. ಗಿಫ್ಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಏನೇನು ಟ್ರಾನ್ಸಾಕ್ಷನ್ಸ್ ಅವ್ರು ಕೊಡ್ತಾರೆ, ಅಲ್ಟಿಮೇಟ್ಲಿ ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನು ಇಂಪಾರ್ಟೆಂಟು ಅದನ್ನು ಮಾತ್ರ ಈ ಯೂನಿಟಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಹೆವಿ ಲೋಡನ್ನ ನಿಮ್ಮ ತಲೆಯಲ್ಲಿ ಆಗ್ತಾ ಇಲ್ಲ ನಾನು. ಓಕೆ, ಸೊ ಗಿಫ್ಟ್ಸ್ ರಿಸೀವ್ಡ್. ಗಿಫ್ಟ್ಸ್ ಅಂದರೆ ಏನು ನೋಡಿ, ಯಾವುದೇ ರೀತಿ ಮನಿ ರೂಪದಲ್ಲಿ ಅಂದರೆ ಹಣದ ರೂಪದಲ್ಲಿ, ಪ್ರಾಪರ್ಟಿ ರೂಪದಲ್ಲಿ ಅಥವಾ ಯಾವುದೇ ವ್ಯಾಲ್ಯೂಯಬಲ್ಸ್ ರಿಸೀವ್ ಆದರೆ ನಿಮಗೆ, ಈವನ್ ಒಂದು ಫೋನ್ ರಿಸೀವ್ ಆದರೂ ಕೂಡ ದಟ್ ಈಸ್ ಆಲ್ಸೋ ಗಿಫ್ಟ್. ಓಕೆ, ಇಲ್ಲಿ ಗಿಫ್ಟ್ ಅಂದರೆ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು ಹಂಗೇನಿಲ್ಲ, ಯಾವುದಾದ್ರೂ ಆಗಿರ್ಬೋದು. ಅದಕ್ಕೆ ಒಂದು ಮಾನಿಟರಿ ಫೈನಾನ್ಷಿಯಲ್ ವ್ಯಾಲ್ಯೂ ಇರುತ್ತೆ. ಓಕೆ, ಅದಕ್ಕೆ ಈಗ ನನಗೆ ಯಾರೋ ಒಬ್ಬರು ವ್ಯಕ್ತಿ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಒಂದು 10,000 ರೂಪೀಸ್ ಫೋನ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಫೋನ್ ಗಿಫ್ಟ್ ಮಾಡಿದ್ರು. ಈಗ 10,000 ರೂಪೀಸ್ ಫೋನ್ ಗಿಫ್ಟ್ ಮಾಡಿದ್ದು ನನಗೆ ಅದು ಟ್ಯಾಕ್ಸೆಬಲ್ಲ ಅಲ್ವಾ ಅನ್ನೋದು ಕ್ವೆಶನ್. ಈಗ ಇದು ಫೋನು ಅನ್ನೋದು ಅದಕ್ಕೆ ಒಂದು ಅದರದ್ದೇ ಆದಂಥ ವ್ಯಾಲ್ಯೂ ಇದೆಯಾ, ಫೈನಾನ್ಷಿಯಲ್ ವ್ಯಾಲ್ಯೂ ಇದೆ ತಾನೇ. ನಾನೇನು ಮಾಡ್ತಾ ಇದ್ದೀನಿ, ಇನ್ ರಿಟರ್ನ್ ಐ ಆಮ್ ಗಿವಿಂಗ್ ನಥಿಂಗ್. ಅಂದರೆ ಐ ಆಮ್ ನಾಟ್ ಡೂಯಿಂಗ್ ಎನಿ ವರ್ಕ್ ಫಾರ್ ದಟ್ ಪರ್ಸನ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಡೂಯಿಂಗ್, ಈಗ ನಾನೇನೋ ನಿಮಗೆ ಕೆಲಸ ಮಾಡಿಕೊಟ್ಟೆ. ಓಕೆ, ಅದಕ್ಕೆ ನೀವು ನನಗೇನೋ ಒಂದು ಹಣದ ರೂಪದಲ್ಲಿ ಕೊಟ್ಟರೆ ಆವಾಗದು ಗಿಫ್ಟ್ ಆಗಲ್ಲ. ಹಣದ ರೂಪದಲ್ಲಿ ಈಗ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಓದುವಾಗ ಒಬ್ಬ ಅಡ್ವೊಕೇಟ್ ಅವನೇನೋ ಕೆಲಸ ಮಾಡಿಕೊಟ್ಟೆ, ಅದಕ್ಕೋಸ್ಕರ ಅವ್ರ ಕ್ಲೈಂಟು ಅವರಿಗೊಂದು ಗಿಫ್ಟ್ ಕೊಟ್ಟರು, ಅದು ಇನ್ಕಮ್ ಫ್ರಮ್ ಪ್ರೊಫೆಷನ್ನೇ ಆಗುತ್ತೆ. ಒಬ್ಬ ಡಾಕ್ಟರ್ ಒಬ್ಬ ಪೇಷಂಟಿಗೆ ಸರ್ಜರಿ ಮಾಡ್ದೆ, ಅದಕ್ಕೆ ಅವರು ಗಿಫ್ಟ್ ಕೊಟ್ಟರು, ಅದು ಇನ್ಕಮ್ ಫ್ರಮ್ ಪ್ರೊಫೆಷನ್ನೇ ಆಗುತ್ತೆ. ನೋಡಿ, ಯಾವುದೇ ಒಂದು ಕೆಲಸ ಮಾಡ್ದಲೇ ಹಾಗೆ ಗಿಫ್ಟ್ ಏನಾದರೂ ಬಂದರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಗಿಫ್ಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವು ಏನು ರಿಟರ್ನ್ ಕೊಡ್ತಾ ಇಲ್ಲ, ಆದರೆ ಅವ್ರು ನಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಗಿಫ್ಟ್. ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಗಿಫ್ಟ್ಸನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲೇ ಕನ್ಸಿಡರ್ ಮಾಡಬೇಕು. ಓಕೆ, ಏನೇನು ಗಿಫ್ಟ್ಸ್ ಬರ್ಬೋದು ನೋಡಿ, ಕ್ಯಾಶ್ ರೂಪದಲ್ಲಿ ಗಿಫ್ಟ್ಸ್ ಬರ್ಬೋದು. ಕ್ಯಾಶ್ ಅನ್ನೋದಕ್ಕಿಂತ ಮನಿ ಅಂತ ಹೇಳ್ತೀನಿ. ಕ್ಯಾಶು ಆನ್ಲೈನ್ ಬರ್ಬೋದು, ಆಫ್ಲೈನ್ ಬರ್ಬೋದು, ನೆಟ್ ಬ್ಯಾಂಕಿಂಗಲ್ಲೂ ಬರ್ಬೋದು. ಓಕೆ, ನಾವು ಇಲ್ಲ ಫೋನ್ಪೇ ಗೂಗಲ್ ಪೇ ಹಂಗೆ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡಿದ್ರು ಹಣ, ಗಿಫ್ಟಾಗಿ ಕೊಟ್ಟರು ಕೂಡ ಅದು ಹಣನೇ. ಸೊ ಗಿಫ್ಟ್ ರೂಪದಲ್ಲಿರ್ಬೋದು. ಜ್ಯುವೆಲರಿ, ಶೇರ್ಸನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಈಗ ನನ್ನ ಹತ್ರ ಶೇರ್ಸ್ ಇದೆ, ನೆಕ್ಸ್ಟು ನಾನು ಒಂದು 5 ವರ್ಷ ಆದಮೇಲೆ ಆ ಶೇರ್ಸನ್ನು ಐ ವಿಲ್ ಟ್ರಾನ್ಸ್ಫರ್ ಇಟ್ ಟು ಮೈ ಕಝಿನ್ ಆರ್ ಮೈ ಬ್ರದರ್, ಮೈ ನೆಫ್ಯೂ, ಮೈ ಚಿಲ್ಡ್ರನ್ ಆರ್ ಸಮ್ ಒನ್. ಅದು ಕೂಡ ದಟ್ ಈಸ್ ಲೈಕ್ ಅ ಗಿಫ್ಟ್. ಐ ಆಮ್ ಗಿವಿಂಗ್ ಇಟ್ ಟು ದಟ್ ಪರ್ಸನ್. ಸೊ ಹಿಯರ್ ಜ್ಯುವೆಲರಿ, ಶೇರ್ಸು ಅಥವಾ ಪ್ರಾಪರ್ಟಿ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಹೌಸ್ ಪ್ರಾಪರ್ಟಿ, ಇದನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ. ಅದು ಕೂಡ ಗಿಫ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ವಿತೌಟ್ ಟೇಕಿಂಗ್ ಎನಿಥಿಂಗ್ ಇನ್ ರಿಟರ್ನ್. ಈಗ ನಿಮ್ಮ ಹತ್ರ ಇರುವಂಥ ಲ್ಯಾಂಡನ್ನು ನನಗೆ ಕೊಟ್ಟರೆ ನಾನು ನಿಮಗೇನು ಕೆಲಸ ಮಾಡಿಕೊಡ್ತಾ ಇಲ್ಲ ಅಂದರೆ ದಟ್ ಈಸ್ ದ ಗಿಫ್ಟ್ ಯು ಆರ್ ಗಿವಿಂಗ್ ಇಟ್ ಟು ಮೀ, ರೈಟ್? ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಗಿಫ್ಟ್. ಈಗ ಇದನ್ನು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಯಾವಾಗ ಗಿಫ್ಟನ್ನು ಟ್ಯಾಕ್ಸೇಷನ್ ಮಾಡ್ತಾರೆ, ಯಾವಾಗ ಅದು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ, ಎಕ್ಸೆಂಪ್ಟೆಡ್ ಯಾವಾಗ, ಅನ್ಎಕ್ಸೆಂಪ್ಟೆಡ್ ಯಾವಾಗ, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಯಾವಾಗ ಟ್ಯಾಕ್ಸ್ ಕಟ್ಟಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, ಗಿಫ್ಟನ್ನು ಕೊಡುವಂಥವ್ರು ಯಾರು? ಯೂಶ್ವಲಿ ಒಂದು ರಿಲೇಟಿವ್ಸ್ ಕೊಡಬೇಕು, ಇನ್ನೊಂದು ನಾನ್ ರಿಲೇಟಿವ್ಸ್ ಕೊಡಬೇಕು, ಕರೆಕ್ಟ್? ಗಿಫ್ಟನ್ನು ರಿಲೇಟಿವ್ಸ್ ಕೊಡಬೇಕು. ರಿಲೇಟಿವ್ಸ್ ಅಂದರೆ ಯಾರು? ಸಂಬಂಧಿಕರು. ಇನ್ನು ನಾನ್ ರಿಲೇಟಿವ್ಸ್ ಅಂದರೆ ಸಂಬಂಧಿಕರಲ್ಲದವರು, ರೈಟ್? ಸೊ ಈಗ ಸಂಬಂಧಿಕರಂದರೆ ಯಾರು? ಸಂಬಂಧಿಕರಂದರೆ ನಮ್ಮ ಪ್ರಕಾರ ತುಂಬ ಜನ ಇರ್ತಾರೆ. ನಮ್ಮ ಪಕ್ಕದ ಮನೆಯವ್ರನ್ನೂ ನಾವು ಸಂಬಂಧಿಕರು ಅಂತ ಹೇಳ್ಬೋದು. ಆದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇದೆಯಲ್ಲ 1961,
ಅದ್ರ ಪ್ರಕಾರ ಅದ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ ಅದ್ರ ಪ್ರಕಾರ ರಿಲೇಟಿವ್ಸ್ ಅಂದರೆ ಯಾರು? ರಿಲೇಟಿವ್ಸ್ ಅಂದರೆ ಹಸ್ಬೆಂಡ್ ವೈಫ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸು. ಓಕೆ, ಪೇರೆಂಟ್ಸ್ ಅಂದರೆ ಯುವರ್ ಮದರ್, ತಾಯಿ, ತಂದೆ, ಫಾದರ್. ನಿಮ್ಮ ಸ್ವಂತ, ಇಲ್ಲಿ ಸ್ವಂತ ಅಂತ ಹೇಳ್ತಾ ಇದ್ದೀನಿ, ಸ್ವಂತ ಬ್ರದರ್ ಆ್ಯಂಡ್ ಸಿಸ್ಟರ್, ನಿಮ್ಮ ಅಜ್ಜ ಅಜ್ಜಿ ಅಂದರೆ ಮದರ್, ಫಾದರ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಡಾಟರ್, ಗ್ರ್ಯಾಂಡ್ ಸನ್. ನಿಮ್ಮ ಗ್ರ್ಯಾಂಡ್ ಡಾಟರ್, ಗ್ರ್ಯಾಂಡ್ ಸನ್ನಿಗೆ ಏನಂತೀವಿ? ಮೊಮ್ಮಗ, ಮೊಮ್ಮಗಳು. ನೆಕ್ಸ್ಟ್ ಅತ್ತೆ ಮಾವ. ಅಂದರೆ ಅತ್ತೆ ಮಾವ ಅಂದರೆ ಇಲ್ಲಿ ಅಂಕಲ್ ಆಂಟಿ ಎಲ್ಲ ನಾನು ಹೇಳ್ತಾ ಇರೋದು. ಅತ್ತೆ ಮಾವ ಅಂದರೆ ಈಗ ನಿಮ್ಮ ಸ್ಪೌಸ್ನ ಅಮ್ಮ, ನಿಮ್ಮ ಸ್ಪೌಸ್ನ ಅಪ್ಪ. ಓಕೆ, ನೆಕ್ಸ್ಟ್ ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ. ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ ಅಂದರೆ ಈಗ ನಿಮಗೆ ನಿಮ್ಮ ಅಣ್ಣ ಇದ್ದಾರೆ, ಅವರ ಹೆಂಡತಿ ನಿಮಗೆ ಅತ್ತಿಗೆ, ಅವ್ರು ನಿಮಗೆ ಸಿಸ್ಟರ್ ಇನ್ ಲಾ, ಹಂಗೂ ಆಗ್ಬೋದು. ಅಥವಾ ಈಗ ನಿಮ್ಮ ಸ್ಪೌಸ್ನ ತಮ್ಮ, ತಂಗಿ, ಅವರು ಆಗಿರ್ಬೋದು. ಓಕೆ, ಯೂಶ್ವಲಿ ಸ್ಪೌಸ್ನ ತಂಗಿ ಇರ್ತಾರಲ್ಲ ಅವರನ್ನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ರಿಲೇಟಿವ್ ಅಂತ ಹೇಳಲ್ಲ. ಅದು ಬಿಟ್ಟು ನಿಮ್ಮ ಅಣ್ಣ, ಅತ್ತಿಗೆ ಅಂಥವ್ರನ್ನೆಲ್ಲ ನಾವು ಸಂಬಂಧಿಕರು ಅಂತ ಕರಿತೀವಿ. ಇಷ್ಟು ನೆನಪಿರಲಿ. ಮೇಜರ್ಲಿ ಏನು ಗೊತ್ತಿರಬೇಕು ಅಂದರೆ ಹಸ್ಬೆಂಡ್ ವೈಫು, ಪೇರೆಂಟ್ಸು, ಬ್ರದರ್ ಸಿಸ್ಟರು, ಮದರು, ಗ್ರ್ಯಾಂಡ್ ಮದರು, ಗ್ರ್ಯಾಂಡ್ ಫಾದರು, ಮತ್ತು ಇಷ್ಟು ಇಲ್ಲಿಂದ ಕ್ವೆಶನ್ಸಲ್ಲಿ ಕೇಳ್ತಾರೆ. ಮತ್ತೆ ಬೇಕಾದರೆ ರಿಪೀಟ್ ಮಾಡ್ತೀನಿ ನಾನು ಹೋಗ್ತಾ ಇರೋದು ಫಾಸ್ಟ್ ಅನಿಸಿದ್ರೆ ವೀಡಿಯೋನ ಸ್ಲೋ ಮಾಡ್ಕೊಳ್ಳಿ, ಮತ್ತು ರಿಪೀಟ್ ಮಾಡ್ಕೊಂಡು ನೋಡಿ. ಮತ್ತೆ ಹೇಳ್ತೀನಿ ಯಾವ್ದ್ಯಾವ್ದು ಕೇಳ್ಬೋದು ಎಕ್ಸಾಮಲ್ಲಿ ಅಂದರೆ ಹಸ್ಬೆಂಡ್ ವೈಫು, ಪೇರೆಂಟ್ಸ್ ಅಂದರೆ ಮದರ್ ಫಾದರ್ ಅಂತ. ಓಕೆ, ಬ್ರದರ್ ಸಿಸ್ಟರ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಯೂಶ್ವಲಿ ಇದರಿಂದ ಕೇಳ್ತಾರೆ ನಿಮಗೆ ಕ್ವೆಶನಲ್ಲಿ. ನೆಕ್ಸ್ಟು ಗಿಫ್ಟ್ ಆನ್ ಸ್ಪೆಷಲ್ ಲುಕ್. ಇದು ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ ಆಗಿದ್ದರೆ ಫುಲ್ಲಿ ಎಕ್ಸೆಂಪ್ಟೆಡ್. ತುಂಬ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಫುಲ್ ಎಕ್ಸೆಂಪ್ಟೆಡ್ ಅಂದರೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ, ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ ಅಂತ ಅರ್ಥ. ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ ಅಂತ. ಗಿಫ್ಟ್ಸ್ ಆನ್ ಫ್ರಮ್ ನಾನ್ ರಿಲೇಟಿವ್ಸ್ ನೋಡಿಬಿಡೋಣ. ಈಗ ಸಂಬಂಧಿಕರದಾಯಿತು, ಸಂಬಂಧಿಕರಲ್ದಲೇ ಇರೋರು ಯಾರು ಅಂತ. ಫ್ರೆಂಡ್ಸು ಇದು ಕೊಡ್ತಾರೆ ನಿಮಗೆ ಎಕ್ಸಾಮಲ್ಲಿ ಕ್ವೆಶನಲ್ಲಿ, ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಫ್ರೆಂಡ್ ಅಂತ. ಸೊ ಫ್ರೆಂಡಿಂದ ಗಿಫ್ಟ್ ಬಂದಿದೆ ಅಂದರೆ ಅದು ಅವರು ಯುವರ್ ಫ್ರೆಂಡ್ ಈಸ್ ನಾಟ್ ಯುವರ್ ರಿಲೇಟಿವ್. ಕಝಿನ್ ಈಸ್ ನಾಟ್ ಯುವರ್ ರಿಲೇಟಿವ್. ನೆನಪಿರಲಿ, ಇಲ್ಲಿಂದನೂ ಕ್ವೆಶನ್ ಕೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕಝಿನ್ ಅಂದರೆ ಯಾರು? ಈಗ ನಿಮ್ಮಪ್ಪ, ಅವ್ರ ಅಣ್ಣ, ತಮ್ಮ, ಅಕ್ಕ, ತಂಗಿಯವ್ರ ಮಕ್ಕಳು. ನಿಮ್ಮಮ್ಮ, ಅವರ ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿಯವ್ರ ಮಕ್ಕಳು. ಅಂದರೆ ನಿಮ್ಮ ಮಾವನ ಮಕ್ಕಳು, ಅತ್ತೆ ಮಕ್ಕಳು, ಅಂಥದ್ದೆಲ್ಲ ಸಂಬಂಧಗಳಿರುತ್ತಲ್ಲ, ಅವರನ್ನು ನಾವು ಕಝಿನ್ಸ್ ಅಂತ ಕರಿತೀವಿ. ಅವರಿಂದ ಬಂದಂತಹ ಗಿಫ್ಟ್ಸು ಕೂಡ ದಟ್ ಈಸ್ ಟ್ಯಾಕ್ಸೆಬಲ್. ದೇ ಆರ್ ನಾಟ್ ಯುವರ್ ರಿಲೇಟಿವ್ಸ್. ನೆಕ್ಸ್ಟ್ ಅಂಕಲ್ ಆಂಟಿ ಇನ್ ಮೆನಿ ಕೇಸಸ್. ಅಂದರೆ ಆಗಲೇ ನಾನು ಹೇಳಿದ್ನಲ್ಲ, ಅಂಕಲ್ ಆಂಟಿಗಳು ಯಾರ್ಯಾರನ್ನೂ ನಾವು ಅಂಕಲ್, ಯಾರ್ಯಾರನ್ನೂ ನಾವು ಅಂಕಲ್ ಅಂತೀವಿ. ಅವರಿಂದ ಎಲ್ಲ ಬಂದಂಥದ್ದು ಸಂಬಂಧಿಕರಲ್ಲ ಅವರು. ಕೊಲೀಗ್ಸು, ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಕೊಲೀಗು, ಬಾಸು, ನೇಬರು, ನಿಮ್ಮ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ಇವರೆಲ್ಲ ನಿಮಗೇನಾದರೂ ಗಿಫ್ಟ್ಸ್ ಕೊಟ್ಟರೆ ಅವರು ನಿಮಗೆ ರಿಲೇಟಿವ್ಸ್ ಅಲ್ಲ. ನೋಡಿ, ಇಲ್ಲಿ ನಿಮ್ಮ ಸ್ಪೌಸು ಅಂದರೆ ನಿಮ್ಮ ಹಸ್ಬೆಂಡೋ ವೈಫೋ, ಯಾರು, ಹೂ ಎವರ್ ಈಸ್ ಅಪ್ಲಿಕಬಲ್ ಟು ಯು. ಓಕೆ, ಸೊ ದಟ್ ಪರ್ಸನ್ ಈಸ್ ಕನ್ಸಿಡರ್ಡ್ ಆಸ್ ಅ ಲೀಗಲ್ ರಿಲೇಟಿವ್. ಬಟ್ ಯುವರ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಈಸ್ ನಾಟ್ ಯುವರ್ ರಿಲೇಟಿವ್. ಓಕೆ, ಸೊ ರಿಲೇಟಿವ್ಸ್ ಅಲ್ದಲೇ ಇರೋವಂಥವ್ರು ನಿಮಗೆ ಯಾವುದೇ ರೀತಿ ಗಿಫ್ಟ್ ಕೊಟ್ಟರೆ 50,000 ಒಳಗೆ ಕೊಟ್ಟರೆ, ಈಗ ನನಗೆ ಫ್ರೆಂಡ್ ಎ, ಫ್ರೆಂಡ್ ಬಿ, ಫ್ರೆಂಡ್ ಸಿ ಇದ್ದಾರೆ. ಓಕೆ, ಈ 3 ಜನ ನನಗೆ 10,000, 15,000, 20,000 ಗಿಫ್ಟ್ ಕೊಟ್ಟರು. ಒಬ್ಬೊಬ್ಬರು ಒಂದೊಂದು ಗಿಫ್ಟ್ ಕೊಟ್ಟರು, ಸುಮ್ಮನೆ ಹಂಗೆ ಏನೋ ಸ್ಪೆಷಲ್ ಒಕೇಶನ್. ಓಕೆ, ಅವಾಗ ಕೊಟ್ಟಾಗ 10,000, 15,000 ಎಷ್ಟಾಯಿತು? 25,000, 20,000 ಟೋಟಲ್. ಈಗ 45,000 ಗಿಫ್ಟ್ ಬಂದಿದೆ ನನಗೆ. ನೋಡಿ, ಒಬ್ಬ ವ್ಯಕ್ತಿಯಿಂದನೇ ಬರಬೇಕಂತೇನಿಲ್ಲ, ಎಲ್ಲ ವ್ಯಕ್ತಿಗಳದ್ದು ಸೇರಿ ನನಗೆ ಅಪ್ ಟು 50,000ವರೆಗೂ ಎಕ್ಸಂಪ್ಷನ್ ಇರುತ್ತೆ. ಅಪ್ ಟು 50,000ವರೆಗೂ ನಾನು ಟ್ಯಾಕ್ಸ್ ಕಟ್ಟಂಗಿಲ್ಲ. ಈಗ 45,000ವರೆಗೂ ಬಂದಿರೋದ್ರಿಂದ 50,000ಕ್ಕಿಂತ ಕಡಿಮೆ ಇರೋದ್ರಿಂದ ನಾನು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ, ನೋ ಟ್ಯಾಕ್ಸ್. ಈಗ ಇದನ್ನೇ ನಾನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ. ಏನು ಅಂದರೆ,
ಫಸ್ಟ್ ವ್ಯಕ್ತಿ ನನಗೆ 20,000 ಕೊಟ್ಟ ಗಿಫ್ಟು, ಇನ್ನೊಬ್ಬ ವ್ಯಕ್ತಿನೂ 20,000 ಕೊಟ್ಟ, ಇನ್ನೊಬ್ಬ ವ್ಯಕ್ತಿ 10,500 ರೂಪಾಯಿ ಕೊಟ್ಟ. ಈಗ ನೋಡೋಣ, 20 40 ಪ್ಲಸ್ 50,500 ರೂಪಾಯಿ ಆಯಿತು. ಅಂದರೆ ದಿಸ್ ಈಸ್ ಮೋರ್ ದೆನ್ 50,000 ರೈಟ್. ಸೊ ದಿಸ್ ಈಸ್, ಈಗ ನಾನು ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಕರೆಕ್ಟ್. ಓಕೆ, 50,000 ಮೇಲಿರೋದ್ರಿಂದ, ಅಂದರೆ 50,000ವರೆಗೂ ಇದ್ದರೆ ಟ್ಯಾಕ್ಸ್ ಇಲ್ಲ, 50,000 ₹1 ಮೇಲಿದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಆಯಿತು. ಇದು ನಿಮಗೆ ಗೊತ್ತಾಗಿರುತ್ತೆ. ಆದರೆ ಈಗ ಎಷ್ಟು ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಬೇಕು? ಈ 50,000 ಮೇಲಿರೋ 500 ರೂಪಾಯಿಗ ಅಥವಾ ಟೋಟಲ್ 50,500ಗ? ಅಂದರೆ ಟೋಟಲ್ 50,500ಗೆ ನಾವು ಟ್ಯಾಕ್ಸ್ ಕಟ್ಟಬೇಕು. 50,000ಗಲ್ಲ, ಟೋಟಲ್ 50,500ಗೆ ನಾವು ಟ್ಯಾಕ್ಸ್ ಕಟ್ಟಬೇಕು. 50,000ಗೆ ಅಲ್ಲ, ಸಾರಿ 500ಗೆ ಅಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ, ನಾವು ಟ್ಯಾಕ್ಸನ್ನು ಯಾವುದ್ರ ಮೇಲೆ ಕಟ್ಟಬೇಕು, ಯಾವುದ್ರ ಮೇಲೆ ಕಟ್ಟಬಾರ್ದು, ಎಷ್ಟು ಕಟ್ಟಬೇಕು ಅನ್ನೋದು ಇದೊಂದು ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದರೆ, ಗಿಫ್ಟ್ ಆನ್ ಸ್ಪೆಷಲ್ ಒಕೇಶನ್ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನಿಮಗೆ ಟ್ಯಾಕ್ಸ್ ಯಾವಾಗ ಕಟ್ಟಬೇಕು, ಟ್ಯಾಕ್ಸ್ ಯಾವಾಗ ಕಟ್ಟಬಾರ್ದು ಅನ್ನೋದು ಗೊತ್ತಾಗಿದೆ. ರಿಲೇಟಿವ್ಸ್ ಕೊಟ್ಟರೆ ಗಿಫ್ಟು ನಿಮಗೆ ಟ್ಯಾಕ್ಸ್ ಕಟ್ಟಬಾರ್ದು, ನಾನ್ ರಿಲೇಟಿವ್ಸ್ ಕೊಟ್ಟರೆ ನಿಮಗೆ ಗಿಫ್ಟು ನೀವು ಟ್ಯಾಕ್ಸ್ ಕಟ್ಟಬೇಕು. ಅದು 50,000ಕ್ಕಿಂತ ಕಡಿಮೆ ಇದ್ದರೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ, 50,000ಕ್ಕಿಂತ ಜಾಸ್ತಿ ಇದ್ದರೆ ನೀವು ಟ್ಯಾಕ್ಸನ್ನು ಕಟ್ತೀರಾ. ಇಷ್ಟು ಫುಲ್ ಕಾನ್ಸೆಪ್ಟ್ ಆಫ್ ರಿಲೇಟಿವ್ಸ್ ಆ್ಯಂಡ್ ನಾನ್ ರಿಲೇಟಿವ್ಸ್. ಇದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟಾಗಿ ಏನಿದೆ ಹೇಳಿ, ಇಲ್ಲಿ ಗಿಫ್ಟ್ಸ್ ಆನ್ ಸ್ಪೆಷಲ್ ಒಕೇಶನ್ ಅಂತ ಇದೆ. ಕರೆಕ್ಟ್, ಗಿಫ್ಟ್ಸ್ ಆನ್ ಸ್ಪೆಷಲ್ ಒಕೇಶನ್. ಈ ಗಿಫ್ಟ್ಸ್ ಆನ್ ಸ್ಪೆಷಲ್ ಒಕೇಶನನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ಓಕೆ, ಸೊ ಲೆಟ್ಸ್ ಸಿ ಹಿಯರ್ ಗಿಫ್ಟ್ಸ್ ಆನ್ ಸ್ಪೆಷಲ್ ಒಕೇಶನ್. ಆನ್ ಯುವರ್ ಮ್ಯಾರೇಜ್, ಈಗ ನಿಮ್ಮ ಮದುವೆಗೆ ಬಂದಂಥದ್ದು, ಅಥವಾ ನಿಮಗೆ ಯಾರಾದರೂ ವಿಲ್ ಅಥವಾ ಇನ್ಹೆರಿಟೆನ್ಸಿಂದ ಬಂದಂಥದ್ದು, ಇನ್ಹೆರಿಟೆನ್ಸಿಂದ ಅಥವಾ ನಿಮಗೆ ಕೊಡಬೇಕಂತ ಯಾರೋ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂಥದ್ದು ಅಸೆಟ್ಸ್ಗಳಾಗಿದ್ದರೆ, ಈಗ ನಿಮ್ಮ ಅಜ್ಜಿಯಿಂದ ಅಲ್ಲ, ನಿಮ್ಮದು ರಾಜವಂಶ ಅಂತ ಅಂದ್ಕೊಳ್ಳೋಣ, ಆ ವಂಶದಲ್ಲಿ ನಿಮ್ಮ ಮುತ್ತಾತದಿಂದ ಒಂದು ದೊಡ್ಡ ಖಡ್ಗ ಗಿಫ್ಟಾಗಿ ನಿಮ್ಮ ತಾತನಿಗೆ ಬಂತು, ಆ ತಾತನಿಂದ ನಿಮ್ಮ ಫಾದರಿಗೆ ಬಂತು, ನಿಮ್ಮ ಫಾದರಿಂದ ನಿಮಗೆ ಬಂದಿದೆ. ಇದೇನು ಅಂದರೆ ಇನ್ಹೆರಿಟೆನ್ಸು, ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇರುತ್ತದು. ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ಹೋಗುತ್ತೆ. ಇಲ್ಲಿ ನೀವೇನು ಮಾರಾಟ ಮಾಡೋದು ಇಲ್ಲ, ಇನ್ಕಮ್ಮು ಅಲ್ಲ ಅದು. ಓಕೆ, ದಟ್ ಈಸ್ ಜಸ್ಟ್ ಅ ಗಿಫ್ಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಜನ್ರೇಷನ್ ಟು ಅದರ್ ಜನ್ರೇಷನ್. ನೆಕ್ಸ್ಟ್ ಲೋಕಲ್ ಅಥಾರಿಟಿ ಆರ್ ಟ್ರಸ್ಟ್. ಈಗ ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಲೋಕಲ್ ಅಥಾರಿಟಿಯಿಂದ, ಮುನ್ಸಿಪಲ್ ಅಥಾರಿಟಿಯಿಂದ, ಅಥವಾ ಯಾವುದೋ ಒಂದು ಟ್ರಸ್ಟಿಂದ ನಿಮಗೇನಾದರೂ ಗಿಫ್ಟಾಗಿ ಬಂದರೆ ಅದು ಕೂಡ ಫುಲ್ಲಿ ಎಕ್ಸೆಂಪ್ಟೆಡ್, ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ. ಸೊ ಈಗ ಟ್ಯಾಕ್ಸ್ ಇಲ್ಲ ಆನ್ ಸ್ಪೆಷಲ್ ಒಕೇಶನ್ಸ್ ಲೈಕ್ ಮ್ಯಾರೇಜ್, ವಿಲ್ ಆರ್ ಇನ್ಹೆರಿಟೆನ್ಸ್, ಲೋಕಲ್ ಅಥಾರಿಟಿ ಆರ್ ಟ್ರಸ್ಟ್. ಮತ್ತು ಫ್ರಮ್ ರಿಲೇಟಿವ್ಸು ಇಷ್ಟು ಬಂದರೆ ಟ್ಯಾಕ್ಸ್ ಇಲ್ಲ. ನಾನ್ ರಿಲೇಟಿವ್ಸಿಂದ ಬಂದರೆ ಅದಕ್ಕೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಅದು ಕೂಡ 50,000ಕ್ಕಿಂತ ಹೆಚ್ಚಾಗಿ ಬಂದರೆ ಮಾತ್ರ, ಅದು ಒಬ್ಬ ವ್ಯಕ್ತಿಯಿಂದನಾದರೂ ಬರಲಿ, ಮಲ್ಟಿಪಲ್ ವ್ಯಕ್ತಿಗಳಿಂದನಾದರೂ ಬರಲಿ, ಆ ಒಂದು ಫೈನಾನ್ಷಿಯಲ್ ಇಯರಲ್ಲಿ 50,000 ದಾಟಿದರೆ ಫುಲ್ ಅಮೌಂಟ್ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್.